ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಲಹರಿ ಆಂಟಿ ಅಂತ ಹೇಳಿಬಿಟ್ಟು ಇವರನ್ನು ಎಲ್ಲರೂ ಪ್ರೀತಿಯಿಂದ ತುಂಟಿ ಅಂತ ಕರೆಯುತ್ತಿದ್ದಂತೆ. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 42 ವರ್ಷ ತುಂಬಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಯುವ ರೀತಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಊರು ನೋಡೋದಾದರೆ ನಂಜನಗೂಡು ಸಿಟಿಯವರು ಅಂತ ಹೇಳಿಕೊಂಡಿರೋದು, ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಬರುವಂಥ ನಂಜನಗೂಡು ಇದಾಗಿದೆ. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡ ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಬರೀ ಮನೆಗಳನ್ನು ಕಾಯುವುದಷ್ಟೇ ಮಾಡ್ತಾನೆ, ನನಗೆ ಸುಖವನ್ನು ಕೊಡ್ತಿಲ್ಲ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಹೌಸ್ ವೈಫ್ ಆಗಿದ್ದೇನೆ, ಬರ್ತೀರಾ ಅಂತ ಕರೆದಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಒಬ್ಬಂಟಿ ಜೀವನ ಆಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಆದವನು ರಾತ್ರಿ ಹೊತ್ತು ಹೆಂಡತಿ ಪಕ್ಕದಲ್ಲಿ ಇದ್ದು ಅವಳ ಸುಖ ದುಃಖವನ್ನು ವಿಚಾರಿಸಬೇಕು ನೋಡಿ. ಆದರೆ ನನ್ನ ಜೀವನದಲ್ಲಿ ಈ ಥರದ ಅದೃಷ್ಟವಿಲ್ಲ, ಏಕೆಂದರೆ ಗಂಡ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡುತ್ತಾನೆ. ರಾತ್ರಿ ಹೊತ್ತು ಬೇರೆ VIP ಮನೆಗಳನ್ನು ಮತ್ತು ATMಗಳನ್ನು ಕಾಯುವುದಕ್ಕೆ ಹೋಗುತ್ತಾನೆ ದಿನ ರಾತ್ರಿ ಅಂತ ಹೇಳಿಕೊಂಡಿರೋದು. ಮಕ್ಕಳು ದೊಡ್ಡವರು ಆದ ಮೇಲೆ ಎಲ್ಲರೂ ನಮ್ಮನ್ನು ಬಿಟ್ಟು ಅವರು ಬೇರೆ ಮನೆ ಮಾಡಿಕೊಂಡು ಹೋಗಿದ್ದಾರೆ, ಅವರು ಮಾತ್ರ ಸಂತೋಷದಿಂದಿದ್ದಾರೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಒಬ್ಬಳೇ ಇದ್ದಾಗ ಕೇಳುವರು ಯಾರೂ ಇಲ್ಲಲ್ಲ ನನ್ನ ಜೊತೆ, ನಾನು ಒಬ್ಬಳೇ ರಾತ್ರಿ ಹೊತ್ತು ಮನೆಯಲ್ಲಿ ಇರುತ್ತೇನೆ ನೋಡಿ. ನನ್ನ ಸುಖ ದುಃಖವನ್ನು ಕೇಳುವರು ಒಬ್ಬ ಬೇಕು ನನ್ನ ಜೊತೆಗೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರ ಒಬ್ಬಂಟಿ ಜೀವನ ಆಗಿದೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಜೊತೆಗೆ ಇರುವುದಕ್ಕೆ ಒಬ್ಬ ಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನೀವು ನನ್ನ ಜೊತೆಗೆ ಸಂಬಂಧ ಬೆಳೆಸಲು ಇಷ್ಟವನ್ನು ಪಡುತ್ತೀರಾ ಅಂದರೆ ರಾತ್ರಿ ವೇಳೆಯಲ್ಲಿ ಮನೆಗೆ ಬರಬೇಕು, ಅಂದಾಗ ನಾನು ನಿಮಗೆ ಕೊಡುತ್ತೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಏಕೆಂದರೆ ರಾತ್ರಿ ಹೊತ್ತು ಫ್ರೀ ಆಗಿರ್ತಾರೆ. ಈ ವಯಸ್ಸಿನಲ್ಲಿ ಜಾಸ್ತಿ ಒಂಟಿತನವನ್ನು ಕಳೆಯುವುದಕ್ಕೆ ಅಷ್ಟೇ ಮನಸ್ಸು ಬಯಸುತ್ತದೆ. ಒಂದು ವೇಳೆ ಆ ಥರದ ಮಾಡಿಸಿಕೊಳ್ಳುವ ಮೂಡ್ ಬಂದರೆ ನಿಮಗೆ ಕೊಡುತ್ತೇನೆ, ಚೆನ್ನಾಗಿ ಮಾಡಿ ತೃಪ್ತಿಯನ್ನು ಕೊಡಿ, ನಿಮಗೆ ಬೇಡ ಅಂತ ಹೇಳುವುದಿಲ್ಲ. ಎಷ್ಟೇ ಜೋರಾಗಿ ಹೊಡೆದರೂ ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿ ಇದೆ, ಏಕೆಂದರೆ ಗಂಡ ಅಷ್ಟೊಂದು ನನ್ನನ್ನು ನಿಶ್ಶಕ್ತಳಾಗಿ ಮಾಡಿಲ್ಲ ಅವರ ಗೂಟದಿಂದ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಜೊತೆಗೆ ಇರುವುದಕ್ಕೆ ಒಬ್ಬ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇವರು ನಿಮಗೆ ಕೊಡಲು ಇಚ್ಛಿಸುವ ಮೊಬೈಲ್ ಇದಾಗಿದೆ ನೋಡಿ, ರೆಡ್ಮಿ ನೋಟ್ 13 Pro 5G ರಿವ್ಯೂ. ಇದರ ಒಂದು ಫೀಚರ್ಸ್ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಇದೆ ಅಂತ ಹೇಳಿರೋದು. ಇನ್ನು 8GB ರ್ಯಾಮ್, ಇಂಟರ್ನಲ್ ಸ್ಟೋರೇಜ್ 128GB ಇದೆ ಅಂತ ಹೇಳಿಕೊಂಡಿರೋದು. 200MP 8MP 2MP ರೇರ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಅಂತ ಹೇಳಿಕೊಂಡಿರೋದು. ಇದು 200, ಇದು 8MP, ಇದು 2MP ಕ್ಯಾಮ್ರಾ ಆಗಿರುತ್ತದೆ. 16MP ವೈಡ್ ಆ್ಯಂಗಲ್ ಲೆನ್ಸ್ ಇದೆ ಅಂತ ಹೇಳಿಕೊಂಡಿರೋದು. ಇದು 16MP ವೈಡ್ ಆ್ಯಂಗಲ್ಸ್. ಇನ್ನು 5100 mAh ಬ್ಯಾಟರಿ, 67 ವ್ಯಾಟ್ ಚಾರ್ಜರಿಂಗ್ ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 22,880 ರೂಪೀಸ್ ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ ಅಂತ ಹೇಳಿಕೊಂಡಿರೋದು. ಈ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ. ರೆಡ್ಮಿ ನೋಟ್ 13 Pro 5G ಮೊಬೈಲ್ ಇದಾಗಿರುತ್ತದೆ ನೋಡಿ. ಇದನ್ನು ನಿಮಗೆ ಕೊಡುವುದಕ್ಕೆ ಇವರು ಇಚ್ಛಿಸುತ್ತಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.